ಚಿಕ್ಕಮಗಳೂರಿನ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಬಜರಂಗದಳ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ದತ್ತಪೀಠ ಅಯೋಧ್ಯೆ ಬಗ್ಗೆ ವಿವಾದಿತ ಹೇಳಿಕೆ ಹಿನ್ನೆಲೆಯಲ್ಲಿ ಟಿಡಿ ರಾಜೇಗೌಡ ಪ್ರತಿಕೃತಿಯನ್ನು ದಹಿಸಿ ಬಜರಂಗದಳ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮನೆಹಾಳರು ಜನರಿಗೆ ದತ್ತಮಾಲೆಯನ್ನು ಹಾಕಿಸಿ ಕುಂಕುಮವನ್ನು ಹಾಕಿ ಕರೆದುಕೊಂಡು ಹೋಗ್ತಾರೆ. ಅಯೋಧ್ಯೆ ಹೋರಾಟದಲ್ಲಿ ಲಕ್ಷಾಂತರ ಜನರನ್ನ ಬಲಿ ಕೊಟ್ಟರು ಅಂತ ಟಿಡಿ ರಾಜೇಗೌಡರು ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿತ್ತು. ಇದರಿಂದ ಕೆಳಗಿರುವಂಥ ಬಜರಂಗದಳ ಕಾರ್ಯಕರ್ತರು ಶಾಸಕರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. ಕೂಡಲೇ ಟಿಡಿ ರಾಜೇಗೌಡ ಕ್ಷಮೆಯಾಚಿಸುವಂತೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿವೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಿರತೆ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚಿರತೆ ದಾಳಿಯಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಟಿ ನರಸೀಪುರ ತಾಲೂಕಿನ ಜನರ ನಿದ್ದೆಗೆಡಿಸಿರುವಂತಹ ಚಿರತೆಗಳ ಸೆರೆಗೆ ಟಾಸ್ಕ್ ಫೋರ್ಸ್ ರಚನೆ ಮಾಡುವಂತೆ ಸಿಎಂ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಚಿರತೆ ದಾಳಿ ಪ್ರಕರಣಗಳ ಕುರಿತಂತೆ ಅರಣ್ಯ ಇಲಾಖೆ ಹಾಗೂ ಮೈಸೂರು ಜಿಲ್ಲಾಡಳಿತದೊಂದಿಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಸಿಎಂ ಬೊಮ್ಮಾಯಿ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಚಿರತೆ ದಾಳಿ ಸಂಭವಿಸಿದ ಸಾವು ನೋವಿನ ಪ್ರಕರಣಗಳ ಬಗ್ಗೆ ಸಿಎಂ ಕಳವಳವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಹೋರಾತ್ರಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಮೈ ಕೊರೆಯುವಂಥ ಚಳಿಯನ್ನು ಕೂಡ ಲೆಕ್ಕಿಸದೆ ಪಾಪ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿಯನ್ನು ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕಾರ್ಯಕರ್ತೆಯರ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್, ನಮಗೆ ನಿನ್ನೆ ನಿರ್ದೇಶಕರು ಬಂದರು ಮತ್ತು ಸಚಿವರ ಪರ್ಸನಲ್ ಸೆಕ್ರೆಟರಿ ಅವರು ಬಂದರು. ಬಂದು ನಾವು ನೋಡ್ತೇವೆ, ಅಟೆಂಡ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಅಟೆಂಡ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಮತ್ತು ಇನ್ನು ಅವರು ಬಿಟ್ಟು ಬೇರೆ ಯಾರೂ ಕೂಡ ಬಂದಿಲ್ಲ. ಮತ್ತು ನಾವು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀವಿ, ಯಾವುದೇ ಆಶ್ವಾಸನೆಗೆ ಯಾವುದೇ ಸಚಿವರನ್ನು CM ನೋಡೋಕ್ಕೆ ನಾವು ಬಂದಿಲ್ಲ. ನಾವು ಬಂದಿರೋದು ಡಿಮ್ಯಾಂಡ್ ಸೆಟ್ಲ್ ಆಗಬೇಕು ಅಂತ, ಆ ದಿಕ್ಕಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಸರ್, ನಮಗೆ ನಿನ್ನೆ ನಿರ್ದೇಶಕರು ಬಂದರು ಮತ್ತು ಸಚಿವರು ಹಳೆ ದ್ವೇಷದ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕಚೇರಿಯಲ್ಲೇ ವ್ಯಕ್ತಿಯ ಮೇಲೆ ಮಚ್ಚು ಬೀಸಿದ್ದಾನೆ ನಂದನ್ ಅನ್ನೋನು. ಚನ್ನರಾಜು ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಭಯಾನಕ ದಾಳಿಯನ್ನು ಮಾಡಿದ್ದಾನೆ. ಘಟನೆ ಬಳಿಕ ಸ್ಥಳೀಯರೆಲ್ಲ ಸೇರಿ ಹಲ್ಲೆ ಮಾಡಿದ ನಂದನ್ಗೆ ಥಳಿಸಿದ್ದಾರೆ. ಈ ಸಂಬಂಧ ಮದ್ದೂರು ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಒಪ್ಪಿರಲಿಲ್ಲ ಮದುವೆ ಮಾಡ್ಸಕ್ಕೆ ಅಂದರೆ ಅವ್ರು ನಮ್ಮ ಸಂಬಂಧಿಕರೇ ಒಪ್ಪಿರಲಿಲ್ಲ. ಇವರು ಕರ್ಕೊಂಡೋಗಿ ನನಗೆ ಮದುವೆ ಮಾಡಿಸಿದ್ರು. ನಿಮ್ಮ ಅಪ್ಪ ಏನು ಮಾಡಲ್ಲ, ನಾವಿದ್ದೀವಿ, ನೀನು ಮದುವೆ ಮಾಡಿಸ್ತೀವಿ ಅಂತ ಮದುವೆ ಮಾಡಿಸಿದ್ರು. ನಾನು ಮದುವೆ ಆದೆ, ಕೊನೆಗೆ ಕಂಪ್ಲೇಂಟ್ ಅವರೇ ಕೊಟ್ಬಿಟ್ರು. ಮದುವೆ ಮಾಡಿಸ್ಬಿಟ್ಟು ಚೈಲ್ಡ್ ಮ್ಯಾರೇಜ್ ಆಗೈತೆ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟರು. ಕೇಸ್ ನಡೀತಾಯಿತ್ತು. ನಾನು ಅವ್ರ ಮೇಲೆ ಹೇಳಿದ್ದೆ ಮದುವೆ ಮಾಡಿಸಿದ್ದು ಇವರೇನೆ ಅಂತ. ಆ ದ್ವೇಷಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಮತ್ತು ಈಗ ನಮ್ಮ ಅಪ್ಪನ ಮೇಲೆ ಕೇಸ್ ಹಾಕಿದ್ರು. ಜಮೀನು ನಮಗೂ ಬರಬೇಕು ಅಂತ ನಮ್ಮಪ್ಪ ನಮಗೆ ನಮ್ಮ ಅಮ್ಮಂಗೆ ಜಮೀನು ಮಾಡಿದ್ರು. ಆ ಜಮೀನು ಮೇಲೆ ಕೇಸ್ ಹಾಕಿದ್ರು. ನಂದನ್ ಅನ್ನೋನು ಕೇಸ್ ಹಾಕಿದ್ದ. ಆ ದ್ವೇಷಕ್ಕೋಸ್ಕರ ಹಂಗೆ ಮಾಡಿದ್ದಾರೆ ಸರ್. ನಮ್ಮ ಅಪ್ಪನ ನಮ್ಮ ಅಮ್ಮ ಇದ್ರು, ನಾವು ಮನೇಲಿ ಪಾಪು ಎತ್ಕೊಂಡಿದ್ದೆ. ನಮ್ಮ ಅಮ್ಮನ ಕಣ್ಮುಂದೆನೇ ನಡೀತಂತೆ. 6 ಜನ ಸೇರಿ ಮಾಡಿರೋದಂತೆ. 6 ಜನ ನಮ್ಗೆ ಆಗದಿರೋರು ಮದುವೆ ಮಾಡಿಸಿದವ್ರೆ 6 ಜನ. ಅವರೇನೆ ನನ್ನ ಮದುವೆ ಮಾಡಿಸಿದ್ದು. ಕೇಸ್ ನಡೀತೈತೆ, 2 ಕೇಸ್ ನಡೀತೈತೆ ಅವ್ರ ಮೇಲೆ. ವಿಕ್ಟಿಮ್ ಒಂದು 3 ಎಕರೆ ಜಮೀನನ್ನು ತನ್ನ ಹೆಂಡತಿ ಹಾಗೂ ಮಗಳ ಹೆಸರಿಗೆ ಪಡೆದು ಅದನ್ನು ಖಾತೆ ಮಾಡಿಸ್ಕೊಳ್ಬೇಕು ಅಂತ ತಾಲೂಕು ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಈ ಪ್ರಕರಣದ ಆರೋಪಿ ಆ ಸಂದರ್ಭದಲ್ಲಿ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಿರ್ತಾನೆ. ಆ ಅಬ್ಜೆಕ್ಷನ್ನ ವಿಚಾರಣೆ ಇವತ್ತು ತಾಲೂಕು ಆಫೀಸ್ನಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಕೇಸಿನ ವಿಕ್ಟಿಮ್ ತಾಲೂಕು ಆಫೀಸ್ಗೆ ಬಂದಂಥ ಸಂದರ್ಭದಲ್ಲಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ದಂಥ ಆರೋಪಿ ಆ ಸಂದರ್ಭದಲ್ಲಿ ಒಂದು ಖಾರದ ಪುಡಿ ಮತ್ತು ಕುಡ್ಲನ್ನು ತೊಗೊಂಡು ಬಂದು ಏಕಾಏಕಿ ಈ ಪ್ರಕರಣದ ವಿಕ್ಟಿಮ್ ಚಂದ್ರರಾಜು ಮೇಲೆ ಹಲ್ಲೆ ಮಾಡಿರ್ತಾನೆ. ಅದು ತಾಲೂಕು ಆಫೀಸ್ ಆವರಣದಲ್ಲೇ ಹಲ್ಲೆ ಆಗಿದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಾರ್ವಜನಿಕರು ಈ ಆರೋಪಿನ ಸ್ವಲ್ಪ ಹೊಡೆದು ಕಲ್ಲನ್ನು ಕೈಸಿದಾಗ
ಕೈಲಿದ್ದಂಥ ಕುಡ್ಲು ಬೀಳುತ್ತೆ. ಇಮಿಡಿಯೇಟಾಗಿ ವಿಕ್ಟಿಮನ್ನು ಆಸ್ಪತ್ರೆಗೆ ರಶ್ ಮಾಡಿದರೆ ಈಗ ಮಿಮ್ಸ್ನಲ್ಲಿ ಚಿಕಿತ್ಸೆ ನಡೀತಾ ಇದೆ. ಆರೋಪಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಏಟಾಗಿದ್ದು ಅವನು ಕೂಡ ಅಲ್ಲೇ ಮತ್ತೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ವಿಕ್ಟಿಮ್ ಇದ್ದಾನೆ. ಪ್ರಚಾರದ ಗೀಳಿಗೆ ಬಿದ್ದು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿನಿಂದ ಹಣ ತುರಿದಂಥ ಅರುಣ್ ಎಂಬಾತನನ್ನು ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆಯನ್ನು ಪಡೆದು ಬಿಟ್ಟು ಕಳುಹಿಸಿದ್ದಾರೆ. ನಾಗರಬಾವಿಯ ಅರುಣ್ ನಿನ್ನೆ ಬೆಳಗ್ಗೆ 11:30 ಸುಮಾರಿಗೆ ಫ್ಲೈಓವರ್ ಮೇಲಿನಿಂದ ಹಣವನ್ನು ತೂರಿದ್ದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೆಆರ್ ಮಾರ್ಕೆಟ್ ಪೊಲೀಸರು ಆತನನ್ನು ವಶಕ್ಕೆ ಪಡೆದರು. ಸದ್ಯ ಪೊಲೀಸರು ಆತನನ್ನು ವಿಚಾರಣೆ ನಡೆಸಿ ಮನೆಗೆ ಕಳುಹಿಸಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಫ್ಲೈಓವರ್ ಮೇಲೆ ನಿಂತುಬಿಟ್ಟು ದುಡ್ಡನ್ನು ಚೆಲ್ತಾ ಇರುವಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿಯೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮು ಮತ್ತು ಜನರ ಸಂಚಾರಕ್ಕೆ ಅಸ್ತವ್ಯಸ್ತನೂ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಒಂದು ಸೋಮೋಟೋ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ರ ಮೇಲೆ ಕೇಸ್ ದಾಖಲು ಮಾಡಲಾಗ್ತಾ ಇದೆ. ಆ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿದಾಗ ಆ ವ್ಯಕ್ತಿ ಹೆಸರು ಅರುಣ್ ಅಂತ ಗೊತ್ತಾಯಿತು. ಅವನಿಗೆ ಸುಮಾರು 30 ವರ್ಷ ವಯಸ್ಸು. ಅವನು ಆ್ಯಂಕರಿಂಗ್ ಮತ್ತು ಮಾರ್ಕೆಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅತಿ ಬೇಗ ಪ್ರಚಾರ ಪಡಿಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ 2ನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ಯ ನ್ಯಾಯಾಲಯಕ್ಕೆ ಜನವರಿ 10ರಂದೇ ಗ್ರಾಮಾಂತರ ಠಾಣೆ ಪೊಲೀಸರು ಗೌಪ್ಯವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ರಸ್ತೆ ಕಾಮಗಾರಿಯಿಂದ ನಡೆದಂಥ ಅಪಘಾತದಲ್ಲಿ ಮಹಿಳೆ ಬಲಿಯಾಗಿರುವಂಥ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಕಳೆದ ಕೆಲ ತಿಂಗಳಿನಿಂದ ರಸ್ತೆ ಕಾಮಗಾರಿ ನಡೀತಾ ಇದ್ದು, ರಸ್ತೆ ಕಾಮಗಾರಿಯ ಗುಂಡಿಯನ್ನು ತಪ್ಪಿಸಲಿಕ್ಕೆ ವಾಹನ ಸವಾರರು ಅನಿವಾರ್ಯವಾಗಿ ಒನ್ ವೇ ರಸ್ತೆ ಬಳಸ್ತಾ ಇದ್ರು. ಈ ವೇಳೆ ಖಾಸಗಿ ಶಾಲೆಯ ಉದ್ಯೋಗಿಯಾಗಿರುವಂಥ ನಳಿನಾ ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಕ್ಯಾಂಟರ್ ನಳಿನಾ ಅವರ ಮೇಲೆ ಹರಿದಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಜಯನಗರದಲ್ಲಿ ರ್ಯಾಶ್ ಡ್ರೈವಿಂಗಿಗೆ ಬೈಕ್ ಸವಾರರಿಬ್ಬರು ಬಿದ್ದು ಗಾಯಗೊಂಡಂಥ ಘಟನೆ ನಡೆದಿದೆ. ಸ್ಟಂಟ್ ಮಾಡಲಿಕ್ಕೆ ಹೋಗಿ ರಾಯಲ್ ಎನ್ಫೀಲ್ಡ್ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಾರೆ. ಕೆಂಗೇರಿ ಟು ಚಲ್ಲಘಟ್ಟ ಮೆಟ್ರೋ ವಿಸ್ತರಣೆ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ನಮ್ಮ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಜನವರಿ 27ರಿಂದ ಜನವರಿ 30ರವರೆಗೆ ಮೈಸೂರು ರಸ್ತೆಯಿಂದ ಕೆಂಗೇರಿವರೆಗೂ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ. ಹೊಸ ಮಾರ್ಗದ ತಾಂತ್ರಿಕ ಕಾರಣಕ್ಕಾಗಿ ಮೆಟ್ರೋ ಸಂಚಾರ ಸ್ಥಗಿತಗೊಳಿಸಲಾಗ್ತಾ ಇದ್ದು, ಮೈಸೂರು ರಸ್ತೆ ನಿಲ್ದಾಣದಿಂದ ಬೈಯಪ್ಪನಹಳ್ಳಿವರೆಗಿನ ಸಂಚಾರ ಎಂದಿನಂತೆ ಇರುತ್ತೆ. ಬೆಂಗಳೂರಿನ ಕೆಂಗೇರಿ ಬಳಿ ಸ್ಕೈವಾಕ್ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಕೆಲಸ ಆರಂಭವಾಗಿ 2 ವರ್ಷವಾದರೂ ಕೂಡ ಸ್ಕೈವಾಕ್ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಮೆಟ್ರೋ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಸನ್ನು ಹತ್ತಲಿಕ್ಕೆ ಜನ ಪರದಾಟವನ್ನು ಮಾಡ್ತಿದ್ದಾರೆ. ರಸ್ತೆ ಮಧ್ಯದಲ್ಲಿ ಗ್ರಿಲ್ಸ್ ಅನ್ನು ಹಾಕಿರುವಂಥ ಕಾರಣ ರಸ್ತೆ ದಾಟುವಂಥದ್ದು ಕಷ್ಟವಾಗಿದೆ. 3,80,00,000 ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ದುಬಾರಿ ಸ್ಕೈವಾಕ್ ಇದು.